ಧಾರವಾಡ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಅಂಗವಾಗಿ ಧಾರವಾಡದಲ್ಲಿರುವ ಡಿಮಾನ್ಸ್ ಆಸ್ಪತ್ರೆಯಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ವಿದ್ಯಾರ್ಥಿಗಳ ತಂಡವು ಆತ್ಮಹತ್ಯೆ ತಡೆ ಮತ್ತು ಮಾನಸಿಕ ಆರೋಗ್ಯ ಮಹತ್ವವನ್ನು ವಿವರಿಸುವ ಕಿರುನಾಟಕವನ್ನು ಬಿಂಬಿಸುವ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಇಲ್ಲಿವರೆಗೆ ಜಾಥಾ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ಈಗ ಈ ಜಾಥಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಸಂಸ್ಥೆಯಲ್ಲಿ ಆಗ ಬಂದಿರುವಂಥ ನರ್ಸಿಂಗ್ ಟ್ರೈನಿಂಗ್ ವಿದ್ಯಾರ್ಥಿಗಳು ಇವರು JSS ಕಾಲೇಜ್ ಆಫ್ ನರ್ಸಿಂಗ್ ಮೈಸೂರಿಂದ ಇಲ್ಲಿಗೆ ಟ್ರೈನಿಂಗ್ ಬಂದಿರುತ್ತಾರೆ. ಅದರ ಜೊತೆಗೆ ಇವತ್ತಿರುವಂಥ ನಮ್ಮ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯ ಅಂಗವಾಗಿ ಈ ಆತ್ಮಹತ್ಯೆಯನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ನಾಟಕವನ್ನು ಮಾಡುತ್ತಿದ್ದಾರೆ, ಮೈಮ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಎಲ್ಲರೂ ವೀಕ್ಷಿಸಿ ಇದರ ಜೊತೆಗೆ ಈ ಆತ್ಮಹತ್ಯೆ ತಡೆಗಟ್ಟುವ ಬಗ್ಗೆ ಅರಿವನ್ನು ಹೆಚ್ಚಾಗಿ ಎಲ್ಲರಲ್ಲಿಯೂ ಮೂಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದ. ಸರ್, ನಾನು ಡಾಕ್ಟರ್ ರಾಘವೇಂದ್ರ ಪಾಟೀಲ್ ಅಂತ ಸಹಾಯಕ ಪ್ರಾಧ್ಯಾಪಕನಾಗಿ ಡಿಮಾನ್ಸಲ್ಲಿ ಕೆಲಸ ಮಾಡ್ತೀವಿ ಟೆಲಿಮನಸ್ ಕಾರ್ಯಕ್ರಮದಲ್ಲಿ. ಸೊ ಇವತ್ತು ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀನಿ. ಸೊ ಇದರ ಅಂಗವಾಗಿ ನಾನು ನಿಮಗೆ ಟೆಲಿಮನಸ್ ಬಗ್ಗೆ ತಿಳಿಸಲು ಇಷ್ಟಪಡ್ತೀನಿ. ಟೆಲಿಮನಸ್ ಅನ್ನೋದು ಒಂದು ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಡಿಜಿಟಲ್ ಅಂಗವಾಗಿದೆ. ಸೊ ಯಾರೇ ಒಬ್ಬರು ಸಾಕಷ್ಟು ಬೇಜಾರಲ್ಲಿದ್ದೀರಿ, ಹತಾಶರಾಗಿದ್ದೀರಿ, ಜೀವನದಲ್ಲಿ ಏನು ಒಂದು ದಾರಿ ಕಾಣದಂಗೆ ಆಗಿದ್ದೀರಿ, ಸೊ ಈ ಥರ ತೊಂದರೆ ಇದ್ದಾಗ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಆತ್ಮಹತ್ಯೆಗೆ ಮೊರೆ ಹೋಗ್ತಾರೆ. ಸೊ ನಾವೇನು ಹೇಳ್ತೀವಿ ಅಂದರೆ ಆ ರೀತಿ ಆತ್ಮಹತ್ಯೆಗೆ ಮೊರೆ ಹೋಗ್ದಂಗೆ ನೀವು ದಯವಿಟ್ಟು ಟೆಲಿಮನಸ್ಗೆ ಕಾಲ್ ಮಾಡಬೇಕು. ಸೊ ಟೆಲಿಮನಸ್ ಸಂಖ್ಯೆ 144414. ಸೊ ಇಲ್ಲಿ ನಾವು ತಂದೆ ವೈದ್ಯರು ನಾವು ಇಲ್ಲಿ ಕೆಲಸವನ್ನು ಮಾಡ್ತಿರ್ತೇವೆ. ಸೊ ನೀವು ಈ ನಂಬರ್ ಒಂದು ಕರೆಯನ್ನು ಮಾಡಿದರೆ ನಾವು ನಿಮಗೆ ಒಂದು ಈ ಆತ್ಮಹತ್ಯೆ ವಿಚಾರದಿಂದ ಹೊರಗೆ ಬರುವುದು ಹೇಗೆ, ಇದರ ಒಂದು ಸಹಾಯವನ್ನು ಪಡೆಯುವುದು ಹೇಗೆ ಎಂಬ ಮಾಹಿತಿಯನ್ನು ನಿಮಗೆ ನೀಡುತ್ತೇವೆ. ಮತ್ತು ಆತ್ಮಹತ್ಯೆ ವಿಚಾರದಿಂದ ಹೊರಗಡೆ ಬರಲು ನಾವು ನಿಮಗೆ ಸಹಾಯವನ್ನು ಮಾಡ್ತೇವೆ. ಈ ಟೆಲಿಮನಸ್ ಅನ್ನೋದು ಒಂದು ಶುಲ್ಕರಹಿತವಾದ ಕರೆಯಾಗಿರುತ್ತೆ. ಸೊ ಯಾರು ಬೇಕಾದರೂ ಯಾವ ಊರಿಂದ ಬೇಕಾದರೂ ಯಾವ ಹಳ್ಳಿ ಕಾಡಿಂದ ಸಹ ನೀವು ಈ ನಂಬರಿಗೆ ಒಂದು ಫೋನನ್ನು ಮಾಡ್ಬೋದು. ಫೋನ್ ಮಾಡಿಬಿಟ್ಟು ಉಚಿತವಾಗಿ ನಿಮ್ಮ ಮಾನಸಿಕ ತೊಂದರೆಗಳಿಗೆ ನಿಮ್ಮ ಸಲಹೆಯನ್ನು ಪಡೆಯುತ್ತಾ ಹೋಗ್ಬೋದು. ಸೊ ಈ ಟೆಲಿಮನಸ್ಗೆ ಯಾರು ಕಾಲ್ ಮಾಡ್ಬೋದು? ಸೊ ಈ ಟೆಲಿಮನಸ್ ನಂಬರ್ಗೆ 14416 144416 ಈ ನಂಬರ್ಗೆ ಯಾರು ಬೇಕಾದ್ರೂ ಕಾಲ್ ಮಾಡ್ಬೋದು. ಸೊ ನಿಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ನೀವೇ ಏನಾದರೂ ಮಾನಸಿಕ ತೊಂದರೆಗಳಿಂದ ಸೊ ಯಾವುದಾದ್ರೂ ಒಂದು ಪರೀಕ್ಷೆಯ ಒಂದು ಒತ್ತಡದಿಂದ ಬಳಲ್ತಿದ್ರೆ ಸ್ಟೂಡೆಂಟ್ಸ್ಗೆ ಫೋನ್ ಮಾಡ್ಬೋದು, ಅಥವಾ ಕೌಟುಂಬಿಕ ಕಲಹಗಳಿಂದ ಬಳಲ್ತಾ ಇರೋದು, ಅಥವಾ ಮಾನಸಿಕ ತೊಂದರೆಗಳಿಂದ ಬಳಲ್ತಾ ಇರೋದು, ನೆನಪಿನ ಶಕ್ತಿ ಕಡಿಮೆ ಇರುವಂಥದ್ದು, ಅಥವಾ ನಿದ್ರೆ ಬರ್ತಿಲ್ಲ, ನನಗೆ ಏನು ಮಾಡೋದು ಗೊತ್ತಿಲ್ಲದೆ ಹತಾಶರಾಗಿರ್ಬೋದು. ಸೊ ಪ್ರತಿಯೊಬ್ಬರೂ ಸಹ ಈ ಒಂದು ಟೆಲಿಮನಸ್ಗೆ ಉಚಿತವಾಗಿ ಕರೆಯನ್ನು ಮಾಡಿ ನಿಮ್ಮ ಕಷ್ಟವನ್ನು ನಮ್ಮ ಹತ್ರ ಶೇರ್ ಮಾಡಿಕೊಂಡಾಗ ಇದಕ್ಕೆ ಒಂದು ಪರಿಹಾರವನ್ನು ನಾವು ಉಚಿತವಾಗಿ ನಿಮಗೆ ನೀಡುತ್ತೇವೆ. ನಾನು ಡಾಕ್ಟರ್ ಮೇಘಮಾಲಾ ತಾವೇರಿ, ಸೈಕ್ಯಾಟ್ರಿಸ್ಟ್ ಡಿಮಾನ್ಸ್. ಇವತ್ತು ನಾವು ವಿಶ್ವ ಮಾನಸಿಕ ಬಗ್ಗೆ ಮಾತಾಡಬೇಕಾಗುತ್ತೆ. ಯಾಕಂದರೆ ಸ್ಯೂಸೈಡ್ ಪ್ರಿವೆನ್ಷನ್ ಡೇ ಇರೋದ್ರಿಂದ ಸ್ಯೂಸೈಡ್ಗಳು ಇತ್ತೀಚಿನ ದಿನದಲ್ಲಿ ತುಂಬ ಹೆಚ್ಚಾಗ್ತಾ ಇದೆ, ಸ್ಪೆಷಲಿ ಮಹಿಳೆಯರಲ್ಲಿ. ಯಾಕಂದರೆ ಕೌಟುಂಬಿಕ ಕಲೆಗಳಲ್ಲೆಲ್ಲ ಬಹಳ ಜಾಸ್ತಿ ಆಗ್ತಾ ಇರೋದ್ರಿಂದ ಮಹಿಳೆಯರಲ್ಲಿ ಜಾಸ್ತಿ ಆಗುತ್ತೆ, ಅಥವಾ ಸಾಮೂಹಿಕವಾಗಿ ಮನೆ ಮಂದಿ ಎಲ್ಲ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ಇದರಿಂದ ಏನಾಗುತ್ತೆ, ಉಳಿದಿರೋಂಥ ಮಕ್ಕಳಲ್ಲಿ ಅವರಲ್ಲಿ ತುಂಬ ಮಾನಸಿಕ ಕಾಯಿಲೆಗಳು ಜಾಸ್ತಿ ಆಗ್ತಾ ಶುರು ಆಗುತ್ತೆ. ಸೊ ಹಾಗಾಗಿ ಒಂಟಿತನ ಕಾಡೋಕ್ಕೆ ಶುರು ಆಗುತ್ತೆ. ಇದರಲ್ಲಿ ನಾವು ಯಾಕೆ ಸೂಸೈಡ್ ಬಗ್ಗೆ ಮಾತಾಡಬೇಕಂತಂದರೆ, ಇಂದಿನ ದಿನದಲ್ಲಿ ಪ್ರತಿ 30ರಿಂದ 40 ಸೆಕೆಂಡ್ಗಳಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದರಲ್ಲಿ 20ರಿಂದ 30 ಜನ ಅಟೆಂಪ್ಟ್ಸ್ಗಳಿರುತ್ತೆ. ಸೊ ಇದು ಕಂಪ್ಲೀಟೆಡ್ ಸೂಸೈಡ್ ಏನು ಹೇಳ್ತೀವಿ ಪುರುಷರಲ್ಲಿ ಜಾಸ್ತಿ ಇರುತ್ತೆ, ಬಟ್ ಅಟೆಂಪ್ಟೆಡ್ ಸೂಸೈಡ್ಸ್ ಏನಿರುತ್ತೆ ಅದು ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ. ಇದರಲ್ಲಿ ಸುಮಾರು ಇಂಪಲ್ಸಿವ್ ಏನು ನಾವು ಸೂಸೈಡ್ ಅಂತ ಹೇಳ್ತೀವಿ ಅದು ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಬಟ್ ಪ್ಲ್ಯಾಂಡ್ ಸೂಸೈಡ್ಗಳಲ್ಲೇ ಹೆಚ್ಚಿರುತ್ತೆ. ಇದು ಆಲ್ಮೋಸ್ಟ್ 80 to 85% ಸೂಸೈಡ್ ಆಗೋದ್ರಲ್ಲಿ ಮಾನಸಿಕ ಕಾಯಿಲೆಗಳಲ್ಲೇ ಹೆಚ್ಚಿರುತ್ತೆ. ಅವರಲ್ಲಿ ಮುಖ್ಯವಾಗಿ ಡಿಪ್ರೆಷನ್ ಅಂತ ಹೇಳ್ತೀವಿ. ಸೊ ನೀವು ಒಬ್ಬಂಟಿಗರಂತ ತಿಳ್ಕೊಬೇಡ್ರಿ, ಅಥವಾ ನಾವು ವರ್ಕ್ಲೆಸ್ನೆಸ್ಸು ಅಥವಾ ಹೋಪ್ಲೆಸ್ನೆಸ್ ಅಂತ ಆ ಥರ ವಿಚಾರ ಮಾಡೋಕ್ಕೆ ಹೋಗದೆ ನಿಮಗೆ ಸಾಕಷ್ಟು ಪ್ಲ್ಯಾಟ್ಫಾರ್ಮ್ಗಳಿದೆ. ನಿಮಗೆ ಆನ್ಲೈನ್ ಟೆಲಿಮಾನ್ಸ್ ಕಮ್ಯುನಿಕೇಷನ್ಸ್ ಇರ್ಬೋದು, ಅಥವಾ ನಿಮಗೆ ಗುಪ್ತ ಸೂಸೈಡ್ ಪ್ರಿವೆನ್ಷನ್ ಆನ್ಲೈನಲ್ಲೇ ನಿಮಗೆ ಎಲ್ಲ ಫೋನ್ ಲೈನ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಹತ್ತಿರದ ಸೈಕ್ಯಾಟ್ರಿಸ್ಟು, ಮನೋವೈದ್ಯರು, ಸಮಾಜ ಕಾರ್ಯಕರ್ತರು ಇರ್ತಾರೆ, ಅವರು ಹೋಗಿ ನೀವು ತಮ್ಮ ಪ್ರಾಬ್ಲಮ್ಗಳನ್ನು ಹೇಳ್ಕೊಂಡು ಆಗ ನೀವು ಒಬ್ಬಂಟಿ ಅಲ್ಲ ಅಂತ ತಿಳ್ಕೊಳ್ರಿ. ಸೊ ಇದಕ್ಕೆ ಮುಖ್ಯವಾಗಿ ನಾವು ಹೆಂಗೆ ತಡೆಗಟ್ಬೋದು ಅಂತಂದರೆ ಹೆಲ್ದಿ ಲೈಫ್ ಸ್ಟೈಲನ್ನು ಬಿಲ್ಡ್ ಮಾಡಬೇಕಾಗ್ತದೆ.
ನಾನು ಅಶೋಕ್ ಏನಿಗೆ ಅಂತೇಳಿ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ. ಇವತ್ತಿನ ದಿನ ಇಲ್ಲಿ ಡಿಮಾಂಡ್ಸ್ದೊಳಗೆ ಮತ್ತು ನಮ್ಮ DLS ಅಂತ ಒಂದು ಜಾಥಾ ಹಮ್ಮಿಕೊಂಡಿತ್ತು. ಅದಕ್ಕೆ ನಮ್ಮ ವಕೀಲರ ಸಂಘದಿಂದ ನಾನು ಇದನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಈ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರಂತ ಒಂದು ಜನರಲ್ಲಿ ಅಂದರೆ ಏನೋ ಒಂದು ಮಾನಸಿಕವಾಗಿ ಬಂದ ಕೂಡಲೇ ಆತ್ಮಹತ್ಯೆ ಇದನ್ನು ತಡೆಗಟ್ಟೋದು ಹೆಂಗೆ? ಮಾನಸಿಕವಾಗಿ ಸಾಲಗಾರರು ಇದು ಮಾಡ್ತಾರೆ, ಯಾವುದೋ ಒಂದು ಕೌಟುಂಬಿಕ ನ್ಯಾಯಾಲಯದಿಂದ ಏನೋ ಒಂದು ಮಾನಸಿಕವಾಗಿ ಬಂದಾಗ ಆತ್ಮಹತ್ಯೆ ಮಾಡ್ಕೋತಾರಲ್ಲ, ಅದನ್ನು ತಡೆಗಟ್ಟೋದು ಹೆಂಗೆ ಅನ್ನೋದು ಒಂದು ಸ್ಲೋಗನ್ ಇವತ್ತು ಬಂದು ನಮ್ಮ ಡಿಮಾಂಡ್ಸಿಂದ DLS ನಮ್ಮ ವಕೀಲರ ಸಂಘ ನಂತರ ನಮ್ದು ಇದು ಮಾಡಿ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅನ್ನೋದೇ ಸಜೆಷನ್ ಕೊಡೋದು. ಯಾಕಪ್ಪ ಏನಾಗೈತಿ, ಅದ್ರ ಸಂಬಂಧ ಮಾಡ್ಕೊಳ್ತಾರೆ ಅಂತೇಳಿ ತಿಳುವಳಿಕೆ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಿಂತ ದೂರ ಉಳಿಬೇಕಾದ್ರೆ ಅವ್ರಿಗೆ ಪರಿಹಾರ ಮಾಡುವಂಥದ್ದು ಒಂದು ಇದು ಮಾಡ್ಬೇಕಂತೇಳಿ ನಾವು ಇದು ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮ ನಡೆಸಿದೆವು. ಇದಕ್ಕೆಲ್ಲರೂ ಸಹಕಾರ ಕೊಟ್ಟವ್ರಿಗೆ ಧನ್ಯವಾದಗಳು ಅರ್ಪಿಸ್ತಾರೆ. ಕ್ರಾಂತಿ ಸಮಾಚಾರ ಧಾರವಾಡ.